ಕಾಳು ಮೆಣಸಿಗೆ ಬಳ್ಳಿ ಹಬ್ಬಿಸಲು ಅತ್ಯಂತ ಉತ್ತಮವಾದ ಗಿಡ ಅಂದ್ರೆ ಅದು ಪೈಣಿ ಗಿಡ. ಪೈಣಿ ಗಿಡಗಳನ್ನು ನೀವು ಕೇವಲ 6 ರಿಂದ 8 ತಿಂಗಳುಗಳಲ್ಲಿ ಬೆಳೆಸಿ ಕಾಳು ಮೆಣಸಿನ ಕೃಷಿ ಶುರು ಮಾಡಬಹುದು. ದುಬಾರಿ ಬೆಲೆಯ ಸಿಮೆಂಟ್ ಮತ್ತೆ ಪೈಪ್ ಗಳನ್ನು ಖರೀದಿಸಿ ಕಾಳು ಮೆಣಸಿನ ಕೃಷಿ ಮಾಡುವುದು ಈಗ ತುಂಬಾ ಕಷ್ಟದ ಕೆಲಸ. ಸಿಮೆಂಟ್ ಮತ್ತೆ ಪೈಪ್ ಗಳಿಗೆ ಈಗ ಮಾರ್ಕೆಟ್ ನಲ್ಲಿ ಸಾವಿರಾರು ರೂಪಾಯಿ ಬೆಲೆ ಇದೆ. ಮತ್ತೆ ಅಡಿಕೆ ಗಿಡಗಳಿಂದ ಕಾಳು ಮೆಣಸಿನ ಕೃಷಿ ಮಾಡಿದರೂ ಕೂಡ ಅಡಿಕೆ ಗಿಡಗಳಿಂದ ಕಾಳು ಮೆಣಸು ಕೊಯ್ಯುವುದು ಒಂದು ಸಾಹಸದ ಕೆಲಸನೇ ಆಗಿ ಹೋಗ್ತದೆ. ಇದರಿಂದ ರೈತರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗುತ್ತದೆ. ಅದಕ್ಕಾಗಿ ಈಗ ಕಾಳು ಮೆಣಸಿನ ಕೃಷಿ ಮಾಡಲು ಅತ್ಯಂತ ಉತ್ತಮವಾದ ಗಿಡ ಅಂದ್ರೆ ಅದು ಪೈಣಿ ಗಿಡ. ಒಮ್ಮೆ ಈ ಪೈಣಿ ಗಿಡಗಳನ್ನು ಬೆಳೆಸಿದರೆ ಸುಮಾರು 80 ರಿಂದ 100 ವರ್ಷಗಳ ತನಕ ಬಾಳುವಿಕೆಗೆ ಬರುತ್ತವೆ. ಮತ್ತೆ ಈ ಪೈಣಿ ಗಿಡಗಳು 80ಕ್ಕೂ ಅಧಿಕ ಅಡಿ ತನಕ ಬೆಳೆಯುವ ಕೆಪಾಸಿಟಿ ಹೊಂದಿದ್ದು ರೈತರು ತಮಗೆ ಅವಶ್ಯಕತೆಗೆ ತಕ್ಕಂತೆ ಮೇಲಿನ ಭಾಗ ಕಟ್ ಮಾಡಿದರೂ ಕೂಡ ಕಟ್ ಮಾಡಿದ ಭಾಗದಿಂದ ಮತ್ತೆ ಬೆಳೆಯುವ ಕೆಪಾಸಿಟಿ ಈ ಗಿಡಗಳು ಹೊಂದಿದವೆ. ಮತ್ತೆ ಈ ಗಿಡಗಳಿಗೆ ಮೇಂಟೆನೆನ್ಸ್ ಖರ್ಚು ಕೂಡ ತುಂಬಾ ಕಡಿಮೆ. ಈ ಗಿಡಗಳ ಔಟರ್ ಸರ್ಫೇಸ್ ತುಂಬಾ ರಫ್ ಆಗಿ ಇರುವುದರಿಂದ ಕಾಳು ಮೆಣಸಿನ ಬಳ್ಳಿಗಳನ್ನು ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳ್ತವೆ. ಮತ್ತೆ ಇವು ಡೀಪ್ ರೂಟ್ ತಾಯಿ ಬೇರಿನ ಗಿಡ ಆಗಿರುವುದರಿಂದ ಎಷ್ಟೇ ಮಳೆ ಗಾಳಿ ಬಂದರೂ ಕೂಡ ನೆಲಕ್ಕೆ ಉರುಳುವ ಚಾನ್ಸ್ ಇರುವುದಿಲ್ಲ. ಮತ್ತೆ ಮಳೆಗಾಲದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವ ಕೆಪಾಸಿಟಿ ಈ ಗಿಡಗಳು ಹೊಂದಿದ್ದು ರೈತರು ಅತ್ಯಂತ ಕಡಿಮೆ ಬಜೆಟ್ ನಲ್ಲಿ ಈ ಗಿಡಗಳನ್ನು ಬೆಳೆಸಿ ಕಾಳು ಮೆಣಸಿನ ಕೃಷಿ ಮಾಡಬಹುದಾಗಿದೆ. ಸದ್ಯ ನಮ್ಮ ನರ್ಸರಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಈ ಪೈಣಿ ಗಿಡಗಳು ದೊರೆಯುತ್ತಿದ್ದು ಬಲ್ಕ್ ಕ್ವಾಂಟಿಟಿಯಲ್ಲಿ ಖರೀದಿಸಿದರೆ ನಾವು ಡೋರ್ ಸ್ಟೆಪ್ ಡೆಲಿವರಿ ಕೂಡ ನೀಡ್ತೇವೆ. ಇದ್ರ ಜೊತೆಗೆ ರೈತರಿಗೆ ಅವಶ್ಯಕತೆ ಇದ್ದರೆ ಗಿಡಗಳನ್ನು ನಾಟಿ ಮಾಡಿಕೊಟ್ಟು ನಿರ್ವಹಣೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ನಾವೇ ಮಾಡಿಕೊಡ್ತೇವೆ. ಸೊ ಯಾರಿಗಾದ್ರೂ ಈ ಪೈಣಿ ಗಿಡಗಳ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ಕೂಡಲೇ ಗಿಡಗಳನ್ನು ಬುಕ್ ಸಹ ಮಾಡಿಕೊಳ್ಳಬಹುದು. ಅಥವಾ ಜೋಡಿ ಕೃಷ್ಣಾಪುರ ಹಾಸನದಲ್ಲಿರುವ ನಮ್ಮ ನರ್ಸರಿಗೂ ಕೂಡ ನೀವು ಭೇಟಿ ನೀಡಬಹುದು. ನಮ್ಮ